ಹಾಯ್ ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಬೆಳಗ್ಗೆ ಎದ್ದು ಸೀದಾ ಮನೆಗೆ ಹೋಗಿ ನಾಷ್ಟ ಎಲ್ಲ ಮಾಡ್ಕೊಂಬಂದು ಕುಂತೀವಿ. ಯಾಕಪ್ಪ ಅಂದ್ರೆ ನಮ್ಮ ಮಾಲಕರು ಶಬರಿಮಲೆ ಮಾಲೆ ಹಾಕ್ಯಾರ. ಅವರು ಇವತ್ತೇನ ಹೋಗ್ತಾರಂತ ಹೇಳಿದ್ರೆ, ಹಾಗಾಗಿ ಅವರು ಫ್ಯಾಮಿಲಿಯವ್ರು ಎಲ್ಲರೂ ಕರ್ಕೊಂಡು ಪೂಜೆಗೆ ಹೋಗ್ಯಾರ. ನಾವು ಸೀದಾ ಬಂದು ಇವಾಗ ಇಲ್ಲೇ ಗಾಡ ಕುಂತೀವಿ. ಹೋಗಿದ್ವಿ ನಾವು, ಹೋಗಿ ಬಂದು ಕೆಲಸ ಏನಿಲ್ಲ, ಬಾಕಿದ್ದು ಮಾಂತೇಶ ಹೋಗ್ಯಾರ. ಫಕೀರಪ್ಪ ನಾನೊಬ್ಬ ಇಬ್ಬರೇ ಇಲ್ಲೇ ಇದೀವಿ. ನಾ ಇಲ್ಲೇ ಗಾಡ ಕುಂತೀನಿ, ಫಕೀರೇಶ್ ಅಲ್ಲಿ ಕುಂತಾನೆ. ನೋಡ್ಬೇಕು, ಏನಾರು ಮಧ್ಯಾಹ್ನನಾಗಾರ ಎಲ್ಲರೂ ಹೇಳಿದ್ರೆ ಹೋಗ್ತೀವಿ. ಇಲ್ಲಪ್ಪ ಅಂದ್ರೆ ಇವತ್ತೊಂದು ದಿವಸ ಹಿಂಗೆ ತಿಂದು ಒಂದು ಅಡ್ಡಾಡಿ ಸುಮ್ಮನೆ ಮುಕ್ಕೊಂಬಿಡ್ತೀವಿ. ಫ್ರೆಂಡ್ಸ್, ಫೈನಲಾಗಿ ಇವಾಗ ಬೈಕಂಪಟ್ಟಿ ಬಂದ್ವಿ. ಮಧ್ಯಾಹ್ನ 3 ಗಂಟೆ ಆಯಿತು. ಅಲ್ಲೇ ಇದ್ದು ವೇಟ್ ಮಾಡಿ ಲಾಸ್ಟಿಗೆ ಹಾಗೆ ಗಾಡಿ ಹತ್ರ ಹೋಗಿ ಬರೋಣ ಅಂತ ತಿಳ್ಕೊಂಡು ಸೀದಾ ಬೈಕ್ ತೊಗೊಂಡು ಇವಾಗ ಗಾಡಿ ಹತ್ರ ಬಂದಿದೆ. ನಮ್ಮ ಬೆಂಚ್ ಗಾಡಿ ನೋಡಿ, ಎಕ್ಸೆಲ್ ಫ್ರಂಟ್ ಎಕ್ಸೆಲ್ ಕಿಂಗ್ ಪಿನ್ ಎಲ್ಲ ಹಾಕಿಸ್ಕೊಂಡು ಬಂದು ಎಲ್ಲ ಫಿಟ್ ಮಾಡೇ ಬಿಟ್ಟಾರ ಮೇಸ್ತ್ರಿಯರೆಲ್ಲ. ಕಿಂಗ್ ಪಿನ್ ಹೊಡಿಸ್ಕೊಂಡು ಮುಂದೆಲ್ಲ ಫಿಟ್ ಮಾಡೇ ಬಿಟ್ರಪ್ಪ. ಪೆನ್ನು ನೋಡಿದಾರ, ಗ್ರೇಸೂ ಮಾಡ್ಯಾರ. ಇವಾಗ ನೆಕ್ಸ್ಟ್ ಈ ಗಾಡಿದೇನು ಕೆಲಸ ಇಲ್ಲ, ನಾಳೆಗೆ ತೊಗೊಂಡು ಹೋಗ್ಬೇಕಂತ ಐತಿದು. ಬಿಲ್ ಎಲ್ಲ ಮೆಂಟಿಗೆ ತೊಗೊಂಡು ಹೋಗ್ಬೇಕು ಗಾಡಿದನ್ನು. ನೋಡೋಗ್ಬೇಕು ಏನಾಗುತ್ತೆ ಅಂತಂದು. ಕಿಂಗ್ಪಿನ್ ಎರಡು ಹೊಡೆದಾರೋ ಇನ್ನು ಒಂದು ಹೊಡೆದಾರೋ ಗೊತ್ತಿಲ್ಲ, ಕೇಳಬೇಕು ಅವ್ರ ಮೇಸ್ತ್ರಿಯವ್ರನ್ನ. ಎರಡು ಹೊಸ ಕಿಂಗ್ಪಿನ್ ಆಗ್ಯಾವ, ಎಲ್ಲ ಫಿಟ್ ಮಾಡ್ಯಾರ. ಪಾಟದ್ದು ಗಿಲ್ಕ್ಲಾಂಪ್ ಬಿಡ್ತಾರ. ಲೋಡ್ ಆದಮೇಲೆ ಒಂದು ಸ್ವಲ್ಪ ಟೈಟ್ ಮಾಡಿಸ್ಕೋಬೇಕು ಇವನು. ಈ ಗಾಡಿದು ಕೆಲಸ ಪಂಪ್ ಫಿಟ್ ಮಾಡ್ಯಾರೋ ಇನ್ನೂ ಇಲ್ಲ. ಈ ಲೈನ್ ಗಾಡಿದು ಪಂಪಿನ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಮಾಡ್ತಾರೆ ಲೇಟಾಗಿ. ಗಾಡಿ ಹೆಂಗೈತಿ ಸ್ವಲ್ಪ ಹದಿಗಡಿಸಿರ್ಬೇಕು. ಮತ್ತು ಎಲ್ಲ ಕಿತ್ತು ತೊಗೊಳ್ಬಿಟ್ರೆ ಎಲ್ಲ ಬಿಚ್ಚಿ ಮ್ಯಾಗ ಹೋಗೋದ ರೋಡಿಲೆಲ್ಲ. ಸೀಟು ಕವರ್ ಹಾಕಿಲ್ಲ ಇವಾಗ, ಹೊಲಸಾಗ್ಯಾವ, ಸಿಕ್ಕಾಪಟ್ಟೆ ಧೂಳಾಗೈತಿ ನೋಡಿ. ಈ ಗಾಡಿಗೆ ಯಾರು ಡ್ರೈವರ್ ಇದ್ರೆ ಬರ್ರಿ. 10 ವೀಲ್ ಆಲ್ ಓವರ್ ಇಂಡಿಯಾ ಅಡ್ಡಾಡ್ತೈತಿ ಇದು ಗಾಡಿ. ಆಲ್ ಓವರ್ ಇಂಡಿಯಾ ಅಂದ್ರೆ ಗುಜರಾತ್, ಕೋಲ್ಕತ್ತಾ ಈ ಕಡೆ ಎಲ್ಲ ಹೋಗುತ್ತಿದ್ದು. ನಿಮಗೆಲ್ಲ ಟೈರ್ ಗಿರೆಲ್ಲ ಕಂಡೀಷನ್ ಹಾಕಿ ಕೊಡ್ತಾರೆ. ಎಲ್ಲ ಟೈರ್ ಓಕೆ ಅದಾವೆ, ಅಷ್ಟು ಕೇಸಿಂಗ್ ಅದಾವೆ. ಇದು ಫ್ರಂಟು ರಿಸೋಲ್ ಇದೆ, ಫ್ರೆಶ್ ರಿಮೋಟ್ ಇದೆ, ಬಾಕಿದೆಲ್ಲ ಕೇಸಿಂಗ್ ಇದೆ. ಆದರೆ ಮಳೆಗಾಲದಾಗೆಲ್ಲ ಪೇಂಟ್ ಮಾಡಿಸಿದ್ದು ನೋಡ್ರಿ, ಮಳೆಗಾಲ ಪೇಂಟ್ ಮಾಡಿಸಿದಂಗೆ ಆಗೈತೆ ನೋಡ್ರಿ. ಮಾರ್ಕ್ ಪೇಂಟು ಕಿತ್ತಿಲ್ಲ, ಆದರೆ ಹಿಂಗೈತೆ ಗೆರಿ ಬಿದ್ದದಪ್ಪ. ಮಳೆಗಾಲದಿಂದ ಪೇಂಟ್ ಮಾಡಿಸ್ಬಾರ್ದು ಅಂದ್ರೆ ನಾವು ಮಾಡಿಸಿ ಈ ಥರ ಆಗಿದೆ ನೋಡ್ರಿ. ಕಂಟೈನರ್ ಪೇಂಟ್ ಎಲ್ಲ ಮಾರ್ಕ್ ಬಿದ್ದದಲ್ಲ. ಅದು ಅಡ್ಡ ಗೆರಿ ಬಿದ್ದಿದ್ದು ಅದು ಗಿಡಕ್ಕೆ ಪಳಕ್ಕೆ ತಾಕ್ಸ್ಯಾರ. ಇದೊಂಥರ ಬೇರೆ ಆಗಿದ್ದು. ಇದ್ರದ್ದು ಡ್ಯಾಮೇಜ್ ಆಗಿದೆ ಸ್ವಲ್ಪ, ಕಂಟೈನರ್ ಅಲ್ಲಿ ಟಚ್ ಮಾಡ್ಯಾರ. ಹಿಂದ್ಗಡೆ ಏನು ಡ್ಯಾಮೇಜ್ ಏನಾಗಿಲ್ಲ, ಹಿಂದ್ಗಡೆ ಚೆನ್ನಾಗಿ ಹೊಡೆದಾರ, ಸ್ವಲ್ಪ ಟಚ್ ಆಗೈತೆ ಅಲ್ಲಿ. ಬಾಕಿದೆಲ್ಲ ಬರಾಬರಿ ಐತಿ. ಇದೊಂದು ಸ್ವಲ್ಪ ಬಂದ್ ಮಾಡ್ಯಾರ, ಭಾಳ ಡ್ಯಾಮೇಜ್ ಏನಾಗಿಲ್ಲ. ಆದ್ರೆ ಆ ಟಾಟಾ ಗಾಡಿ ಇದೈತಲ್ಲ, ನಮ್ದು ಇನ್ನೊಂದು ಟಾಟಾ ಗಾಡಿ ಪೇಂಟ್ ಮಾಡಿಸಿಲ್ಲ, ಅದ್ರದ್ದು ಈ ಥರ ಆಗಿಲ್ಲ. ಇದು ಒಂದು ಗಾಡಿದು ಮಾತ್ರ ಈ ಥರ ಆಗೈತಿ ಪೇಂಟ್. ಹಿಂಗೆ ಕ್ರಾಕ್ ನೋಡಿ, ಈ ಥರ ಮಾರ್ಕ್ ಬಿದ್ದೈತೆ ಎಲ್ಲ. ಬಹುಶಃ ಈ ಥರ ಆಗೈತಿ, ಇದೊಂದು ಗಾಡಿದಾಗೈತಿ. ಎಲ್ಲ ಟೈರ್ ಕೇಸಿಂಗ್ ಅದಾವು ಇಷ್ಟು. ಈ ಗಾಡಿದು ಪಂಪ್ ಯಾಕೆ ಬಿಚ್ಚಿದಾರಪ್ಪ ಅಂದ್ರೆ ಮೈಲೇಜೇ ಬರೋದಿಲ್ಲ. ಒಂದು ಒಟ್ಟು ಮೈಲೇಜ್ ಬರೀ 2.5-3 ಕೊಡೋದು ಒಂದು ಮೈಲೇಜ್ ಅದು. ಹಾಗಾಗಿ ಮೈಲೇಜ್ ಬರ್ಲಾರ್ಕ ಅವರು ಪಂಪ್ ಬಿಚ್ಚಾರ. ನೋಡ್ಬೇಕು, ಪಂಪ್ ಕೆಲಸ ಆದ್ಮೇಲೆ ಮೈಲೇಜ್ ಬಂದ್ರೆ ಹಂಗೆ, ಇಲ್ಲಾಂದ್ರೆ ಕಂಟೈನರ್ ಕೆತ್ತು ಬೇರೆ ಗಾಡಿ ಹಾಕ್ತಾರೆ. ಇದನ್ನಿಲ್ಲೇ ಡಬ್ಬ ಗಾಡಿ ಮಾಡಿ ಇಲ್ಲೇ ಲೋಕಲ್ ಹಚ್ಚಿಬಿಡ್ತಾರೆ ಅದನ್ನು.
ಇದು ನಮ್ದಂತೂ ಕಿಂಗ್ಪಿನ್ನ ರೆಡಿ ಮಾಡ್ಯಾರ. ವೀಲ್ ಎಲಿಮೆಂಟ್ ಮಾಡ್ಸಕ್ಕೆ ತೊಗೊಂಡು ಹೋಗು ನಾಳೆ ನಾಡ್ದಾರ ನೋಡಿ ಟೈರ್ ಹೆಂಗೆ ಇಲ್ಲಿ ಅಪ್ ಇಲ್ಲಿ ಹತ್ರ ಐತಿ, ಇಲ್ಲಿ ಡೌನ್ ಐತಿ, ಇಲ್ಲಿ ಹತ್ರ ಐತಿ, ಇಲ್ಲಿ ಡೌನ್ ಐತಿ. ಇಷ್ಟಂದ್ರೂ ಕೆಲಸ ಆಗೈತಿ. ನಾಳೆ ಬರೋಣಂತ. ಇವಾಗ ಅದು ಇನ್ನೊಂದು ಲೆವೆಲ್ ಗಾಡಿ ಇದೆಯೋ ಹೀಟ್ ರೇಟ್ರ್ ಬಿಚ್ತೀನಿ ಅಂತಾರೆ. ಬಿಚ್ಚಾರೋ ಏನು ಫಿಟ್ ಮಾಡ್ಯಾರ ನೋಡೋಂಬರ ಅದೊಂದು ಗಾಡಿನ. ಮೊನ್ನೆ ಬಿಟ್ಟಾಗಿದ್ದು ಲೆಲ್ಯಾಂಡ್ ಗಾಡಿ ರೇಡಿಯೇಟರ್ ಇಂಟರ್ಕೂಲರ್ ಎರಡೂ ಬಿಚ್ಚಿ ರೆಡಿ ಮಾಡಿ ಒಳ್ಳೆ ಹಾಕ್ಯಾರ. ಗಮ್ ಹಾಕ್ಯಾರ, ಬಿಚ್ಚಿ ರೆಡಿ ಮಾಡಿ ಹಾಕ್ಯಾರ. ಮತ್ತು ಇನ್ನೊಂದು ಇದ್ರ ಕೆಲಸ, ಇದ್ರ ಫಾಲ್ಟ್ ಏನಾಗಿತ್ತಪ್ಪ ಅಂದ್ರೆ ಇದು 90% ಹೀಟ್ ಟೆಂಪ್ರೇಚರ್ ಇದ್ರೆ ಗಾಡಿ ಆಟೋಮೆಟಿಕ್ ಏರ್ ಹಿಡ್ದ್ರೆ ಸೇಮ್ ಗಾಡಿ ಪಿಕಪ್ ಡೌನಾಗಿ ಏರ್ ಹಿಡ್ದಂಗೆ ಮಾಡ್ತಿತ್ತು. ಮತ್ತು ಕೂಲಾಗಿದ್ದು ಮತ್ತೆ ಸ್ಟಾರ್ಟ್ ಆಗಿತ್ತು. ಅದು ಫಾಲ್ಟ್ ಇತ್ತು. ಅದು ಫಾಲ್ಟ್ ಆಗ ಒಂದು ಹೀಟ್ ಟೆಂಪ್ರೇಚರ್ ಅಷ್ಟು 90 ಇರೋದ್ರಿಂದ ಅವ್ರು ಏನು ಮಾಡಿದ್ರು, ರೇಡಿಯೇಟರ್ ಎಲ್ಲ ಬಿಚ್ಚಿ ಕ್ಲೀನ್ ಮಾಡಿಸಿ ವಾಶ್ ಮಾಡಿಸ್ರಿ ಅಂತ ಹೇಳಿದರು. ಇವಾಗ ಇದನ್ನು ಮಾಡಿಸ್ಯಾರ. ನೆಕ್ಸ್ಟ್ ಇನ್ನೊಬ್ಬರು ನಮಗೆ ಏನು ಹೇಳ್ಯಾರ ಅಂದ್ರೆ ಡೀಸೆಲ್ ಮೇನ್ ಪೈಪ್ ಬರುತ್ತೆ, ಡೀಸೆಲ್ ಮೈನ್ ಪೈಪು ಇಲ್ಲಿದೆ ನೋಡಿ. ಇದು ಡೀಸೆಲ್ ಮೈನ್ ಪೈಪು ಔಟ್ ಪೈಪ್. ಅದು ಇವನೇನು ಮಾಡ್ಬೇಕಂದ್ರೆ ಮೇನ್ ಪೈಪ್ ಬಿಚ್ಚಿ ಸಣ್ಣ ಪೈಪ್ ಒಳಗಡೆ ಹಿಂಗೆ ಹೋಗಿರ್ತೈತೆ ಜಾಗ ಒಳಗೆ, ಅದಕ್ಕೊಂದು ಫಿಲ್ಟರ್ ಇರುತ್ತಂತ ಫಿಲ್ಟರ್ ಪೈಪ್. ಅದನ್ನೆಲ್ಲ ವಾಶ್ ಮಾಡಿ ಹಾಕ್ಬೇಕಂತ ಹೇಳ್ಯಾರ. ಇವರು ಇದನ್ನೆಲ್ಲ ಮಾಡಿದಾರೆ. ಇವಾಗ ಇದನ್ನೊಂದು ಮಾಡಿಸ್ಕೋಬೇಕು. ಇದನ್ನೊಂದು ಮಾಡಿಸಿದ ಮೇಲೆ ಗೊತ್ತಾಗುತ್ತೆ ಗಾಡಿದು ಸಮಸ್ಯೆ ಏನು ಬರೋಂಗಂತ. ಗಾಡಿ ಚಲೋ ಐತಿ, ಇದು ಮೈಲೇಜು ಚೆನ್ನಾಗೈತಿ, ಪಿಕಪ್ಪು ರನ್ನಿಂಗ್ ಎಲ್ಲ ಮಸ್ತ್ ಐತಿ. ಅರೇನ ಗಾಡಿ ಡ್ಯಾಮೇಜ್ ಅಂದರೆ ಹಳೀದಾಗೈತಿ ಸ್ವಲ್ಪ ಅಷ್ಟೇ. ಗಾಡಿ ಮೈಲೇಜ್ ರನ್ನಿಂಗ್ ಎಲ್ಲ ಪಿಕಪ್ ಮಸ್ತ್ ಐತಿ. ಚೆನ್ನಾಗಿ ಕಿಂಗ್ ಆಗೈತಿ ಇದು ಗಾಡಿದು. ಒಳಗಡೆ ಎಲ್ಲ ಬಾನೆಟ್ ಗಿನೆಟ್ ಎಬ್ಸ್ಯಾರ. ಈ ಗಾಡಿ ಡ್ರೈವರ್ ಬಹುಶಃ ಊರಿಗೆ ಹೋಗಿರ್ಬೇಕು ಕೆಲಸ ಮಾಡೋಕೆ ಬಿಟ್ಟು. ಗಾಡಿ ಫ್ರಂಟಿಗೆ ಟ್ಯೂಬ್ಲೆಸ್ ಹಾಕ್ತಾರೆ ನೋಡಿ. ಬೆಂಚ್ ಗಾಡಿ ಟ್ಯೂಬ್ಲೆಸ್ ಇದಕ್ಕೆ ಹಾಕ್ಯಾರ. ಟ್ಯೂಬ್ಲೆಸ್ ಫ್ರಂಟಿಗೆ ಬೆಸ್ಟ್, ಜಾಸ್ತಿ ಹೀಟ್ ಆಗಲ್ಲ ಫ್ರಂಟ್ ಟೈರ್. ಯಾಕಂದ್ರೆ ಎಲ್ಲ ಇಷ್ಟಾಗಲ್ಲ ಗ್ಯಾಪ್ ಇರುತ್ತೆ, ಗಾಳಿ ಆಡ್ತಾವೆಲ್ಲ. ಟ್ಯೂಬ್ಲೆಸ್ ನಾರ್ಮಲ್ ಆದರೆ ಅಷ್ಟು ಗಾಳಿ ಆಡೋಂಗಿಲ್ಲ. ಇವು ನೋಡಿ ಇಲ್ಲದು ಡಿಕ್ಸ್, ಟ್ಯೂಬ್ ಡಿಕ್ಸಿ ನೀವು. ಬರ್ರಿ ಕೆಲಸ ಮಾಡ್ತಾಯಿದ್ದಾರೆ. ವಾಪಸ್ಸು ಹೋಗೋಣಂತ ಇವಾಗ ಬೈಕ್ ತೊಗೊಂಡು ಮಂಗಳಾದೇವಿಗೆ. ದಿ ನೆಕ್ಸ್ಟ್ ಡೇ. ಹಾಯ್ ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಸೀದಾ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿವಿ, ಸೀದಾ ಗಾಡಿ ಹತ್ತೀವಿ. ಇವಾಗಿಂದ ಕೆಲಸ ಸ್ಟಾರ್ಟ್ ನಮ್ಮ ಬೆಳಗ್ಗೆನ. ಇವತ್ತು ನಮ್ಮ ಮಾಲಕರೊಂದು ಶಬರಿಮಲೆ ಹೋಗ್ಯಾರ. ಇವಾಗ ಏನಾಯಿತು ಕೆಲಸ ನಮಗೆ ಹಾಯಿಸ್ಬಿಟ್ರು ಜಾಸ್ತಿ. ನಾವು ಓಡಾಡಬೇಕು, ನಾವು ಮಾಡಬೇಕು. ಇವಾಗ ಅವ್ರು ಇದ್ದಿದ್ರೆ ಅವ್ರ ಕೆಲಸ ಇತ್ತು, ಅವ್ರಿಲ್ಲಾರಕ್ಕೆ ನಮ್ಗೆ ಕೆಲಸ. ಇವಾಗ ಸೀದಾ ಮನೆ ಹೋಗ್ತಾ ಇದ್ದೀವಿ. ಮನೆಗೆ ಏನಪ್ಪ ಅಂದ್ರೆ ಟೈರ್ ಎಲ್ಲ ಹಾಕೊಂಬರ್ಬೇಕು. ಅದಕ್ಕೋಸ್ಕರ ಗಾಡಿ ಸೈಡ್ ಹಚ್ಕೊಂಡು ಬುಲೋರೋ ಗಾಡಿ ಒಳಗೆ ಟೈರ್ ಹಾಕ್ತಾ ಇದ್ದೀವಿ. ಹೊಸ ಟೈರ್ 4 ಟೈರ್, 5 ಟೈರ್ ಅದಾವು. 5 ಟೈರ್ನಾಗ ಇವೆಲ್ಲ ಲೈನಿಂಗ್ ಬಿಡ ನೀವು ಎತ್ತಾಕೋನ. ಗಾಡಿ ಒಳಗೆ 5 ಟೈರ್ ಹಾಕ್ಕೊಂಡು ಇವಾಗ ಸೀದಾ ಮಂಗಳಾದೇವಿಯಿಂದ ಬೈಕಂಪಡಿ ಹೋಗ್ತಾ ಇದ್ವಿ. ನಮ್ಮ ಹುಡುಗ ಏನೋ ಚೇಂಜ್ ಕೇಳ್ತಾ ಇದ್ದಾನೆ. ಫ್ರೆಂಡ್ಸ್ ಫೈನಲಿ ಇವಾಗ ಬಂದರಿಗೆ ಬಂದ್ವಿ. ಇಲ್ಲೇ ನಮ್ಮ ಕೆ ಗೇಟ್ ಕೋಕ್ಲೂರು ಮಾಡ್ತೀವಲ್ಲ ಅಲ್ಲೇ ಭಾರತ್ ಬೆಂಚ್ ಸೆಕ್ಷನಲ್ಲಿ ಬಂದ ನೋಡು. ಅಭಿಷೇಕ್ ಬಂದನ, ಅವನು ಕೋಕ್ ತುಂಬಾಕತ್ತಾನ. ಈಗ ನಾನು ಒಂದು ಗಾಡಿ ಹೊಂಟೀನಿ, ಲೈಲನ್ ಗಾಡಿ. ಈ ಗಾಡಿಗೆ ಒಂಟ್ರಿ ಪುಡಿ ಅಂದಾರ, ಆ ಗಾಡಿ ತೊಗೊಂಡು ಹೊಂಟೀನಿ. ಅಭಿಷೇಕ ನಾವು ಇಬ್ಬರು ಕುಡ್ಕೊಂಡು ಲೋಡ್ ಮಾಡ್ಕೊಂಡು ಒಂದೇ ಕಡೆ ಹೊಂಟೀವಿ. ಅವನು ಅಲ್ಲೇ ಹೊಂಟಾನ, ನಾನು ಅಲ್ಲೇ ಹೊಂಟೀನಿ. ಈಗ ಬೆಳಗ್ಗೆ ಬುಲೋರ್ದಾಗ ಟೈರ್ ಹಾಕೊಂಬಂದಿವಿ. ಅದ್ರಾಗ ಒಂದು ಟೈರು ಈ ಗಾಡಿಗೆ ಹಾಕಾಕತ್ತೀವಿ, ಬಾಕಿದು 3 ಟೈರು ಹೊಳ್ಳಿ ಹಾಕಾಕತ್ತೀವಿ. ಈ ಗಾಡಿಗೆಲ್ಲ ನೋಡಿದ್ದೀವಿ ಟೈರ್ ಎಲ್ಲ ನಡೀತಾವೆ ಅದಾವು, ಹಾಗಾಗಿ ಅದಕ್ಕೆ ಹಾಕಲಿಲ್ಲ. ಈ ಗಾಡಿಗೆ ಒಂದು ಹಾಕಿದ್ದೀವಿ. ಎಮರ್ಜೆನ್ಸಿ ಇದು ಫ್ರಂಟಿಗೆ ಹಾಕಾಕತ್ತೀವಿ ಒಂದು ಈ ಟೈರ್. ಇಷ್ಟು ಪೌಡರ್ ಮಾಡಿ ಫಿಟ್ ಮಾಡಿ ಹಾಕಾಕತ್ತಾನ, ಹವಾ ಹಾಕತ್ತಾನ ನೋಡಿದ್ವಿ.
ಒಂದೇ ಟಾರ್ ಈ ಗಾಡಿ ಹಾಕಬೇಕು. ಎಲ್ಲ ಗಾಡಿಗೆ ಗ್ರೀಸ್ ಎಲ್ಲ ಮಾಡಿಸಿದ್ವಿ. ಈಗ ಚೀಟಿ ಮಾಡ್ಸಕ್ಕೆ ಹೋಗ್ಯಾರ ಮಾಂತೇಶ, ನಾವು ಇನ್ನೊಬ್ಬ ಸಪೂರ್ ಮಾಂತೇಶ ಚೀಟಿ ಮಾಡಿಸ್ಕೊಂಬರಕ್ಕೆ ಹೋಗ್ಯಾರ. ಅಭಿಷೇಕನು ಚೀಟಿ ಮಾಡಿಸ್ಕೊಂಬರಕ್ಕೆ ಹೋಗ್ಯಾನ. ಫ್ರೆಂಡ್ಸ್ ಫೈನಲಿ ಇವಾಗ ಕೆ ಮೇನ್ ಗೇಟಿಗೆ ಬಂದ್ವಿ. ಬಂದವ್ರಿಗೆ ಹೋಗಿ ನೋಡಿ ಎಲ್ಲರೂ ಲೈನ್ ಹಚ್ಚಾರಪ್ಪ ಹೋಗಿ ಲೋಡಿಂಗ್ ಮಾಡಕ್ಕೆ. ಹೊರಗೆ ಇದು ಇಲ್ಲೇ ಇದು ಮೇನ್ ರೋಡ್. ಆ ರೋಡಿಗೆ ಆ ಗೇಟಿಗೆ ಬಿಡಾತಿಲ್ಲ, ಈ ಗೇಟ್ನಾಗ ಬಿಡಾತಾರೆ ಗಾಡಿ ಎಲ್ಲ. ನಾನು ತೊಗೊಂಡು ಬಂದಿರೋದು ಲೈಲ್ಯಾಂಡ್ ಗಾಡಿ ಇಲ್ಲೈತೆ ನೋಡ್ರಿ. ಈ ಗಾಡಿ ಲೋಡ್ ಮಾಡ್ಕೊಂಡು ಒಂದು ಟ್ರಿಪ್ ನಾನು ಹೊಡಿಬೇಕು. ಇವಾಗ ಎಲ್ಲಿಗಪ್ಪ ಅಂದ್ರೆ ಬಳ್ಳಾರಿ ಇರ್ಬೋದು, ಇಲ್ಲಾಂದ್ರೆ ಕೊಪ್ಪಳ ಇರ್ಬೋದು. ಲೈನ್ ಹಚ್ಚಾರ ಗಾಡಿ ಇವಾಗ ಎಲ್ಲರೂ ಲೈನ್ ಪ್ರಕಾರ ಒಳಗೆ ಹೋಗ್ಬೇಕು ಇವಾಗ ನಾವು. ಇದೇ ಮೇನ್ ಗೇಟ್ ನೋಡಿ ಫ್ರೆಂಡ್ಸ್, ನಾವು ಹೋಗೋದು ನಾವು ಮಂಗಳೂರು ಬಂದರ ಪ್ರಾಧಿಕಾರ. ಈ ಗೇಟ್ನಾಗ ಹೊಂಟಿವಿ. ಎಲ್ಲ ಕೋಕ್ ಗಾಡಿ ಎಲ್ಲ ಇದೇ ಗೇಟ್ನಾಗ ಹೋಗೋದು ಬರೋದು. ಇದೇ ಗೇಟ್ನಾಗ ಬರ್ತವೆ, ಬೇರೆ ಗೇಟ್ನಾಗ ಬರ್ತಾವೆ ಅಂತ ಗೊತ್ತಿಲ್ಲ, ಬಂದ ಮ್ಯಾಗ ಗೊತ್ತಾಗತ್ತ. ನಾವೆಲ್ಲ ಆ ಗೇಟ್ನಾಗ ಹಾಸಿ ಬಂದ್ವಿ ಕರೆ, ಆದ್ರೆ ಆ ಲೋಡಿಂಗ್ ಪಾಯಿಂಟ್ ಏನು ಚೇಂಜ್ ಇಲ್ಲ, ಲೋಡಿಂಗ್ ಪಾಯಿಂಟ್ ಸೇಮ್. ಇಲ್ಲಿ JSW ಮೇನ್ ಗೇಟ್ ಐತಲ್ಲ, JSW ಅವ್ರದ್ದು ಮೇನ, ಅದ ಗೇಟ್ನಾಗ ಒಳಗೆ ಹೋಗ್ಬೇಕು ನಾವು. ಈಗ ಕೋಕ್ ಗಾಡಿ ಲೋಡ್ ಆಗಿದ್ದೆಲ್ಲ ಈ ಗೇಟ್ನಾಗ ಬಿಡತ್ತಾರ, ಅವ್ರು MT ಮಾತ್ರ ಆ ಗೇಟ್ನಾಗ ಹಾಸಿ ಬಂದು ಒಳಗೆ ಬರ್ಬೇಕು. ಲೈನ್ ಹಚ್ಚಾರ ಸಿಕ್ಕಾಪಟ್ಟಿ, MT ಗಾಡಿ ಭಾಳ ಅದಾವಪ್ಪ. ಆದರೂ ಮೊದಲೇಗ ಈ ಒಳಗೆ ಲೋಡಿಂಗ್ ಮಾಡಕ್ಕೆ ಬಂದ್ರೆ ಕುಡಿಯೋ ನೀರು ಸಿಗ್ತಿದ್ದಿಲ್ಲ ಇಲ್ಲಿ ನಮಗೆ. ಇವಾಗ ನೋಡ್ರಿ ಅಗದಿ ತಂಪು ಮಾಡಿ ಇಟ್ಬಿಟ್ರೆ ಕೋಲ್ಡ್ ನೀರು ಸಿಗ್ತಾವೆ ಇವಾಗೆಲ್ಲ. ಇದೊಂದು ಬೆಸ್ಟ್ ಅನುಕೂಲ ಮಾಡ್ಯಾರ ಡ್ರೈವರ್ಗಳಿಗೆಲ್ಲ. ಇಲ್ಲಿ ಬಂದವ್ರಿಗೆ ಮೊದಲೇಗ ನೀರು ಅಂದ್ರೆ ಹೊರಗೆ ಹೋಗಿ ನೀರು ಕುಡಿಬೇಕಿತ್ತು. ಇಲ್ಲಿ ಹೊಸದು ಗೇಟ್ ಮಾಡಕತ್ತಾರ ನೋಡ್ರಿ. ಈಗ ಅದ್ರ ಸಂಬಂಧ ಇಲ್ಲಿ ಗಾಡಿ ಬಿಡಂಗಿಲ್ಲ. ಈ ಗೇಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆಮೇಲೆಲ್ಲ ಗಾಡಿ ಇಲ್ಲೇ ಬಿಡ್ತಾರೆ. ಫ್ರೆಂಡ್ಸ್ ಫೈನಲಿ ಇವಾಗ ಲೋಡ್ ಎಲ್ಲ ಮಾಡಿಕೊಂಡು ಸೀದಾ ಹೊರಗಡೆ ಗೇಟ್ ಹೊರಗೆ ತಮ್ಮಂದು ಗಾಡಿ ನಿಲ್ಸೀವಿ. ಎಲ್ಲ ಗಾಡಿ ಹಾಕಾರ ನೋಡ್ರಲ್ಲಿ. ಅಲ್ಲಿ ಒಂದು ತಗ್ಗು ಮಾಡಿರ್ತಾರೆ ಮುಂದೆ ಗೇಟ್ ಎಂಟ್ರೆನ್ಸ್ ಮುಂದೆ. ನೀರೆಲ್ಲ ಆ ನೀರಾಗ ಅದು ನೀರು ಚಲೋ ಇರೋ ಫುಲ್ ಎಲ್ಲ ಕರಗ. ಇದು ಎಲ್ಲಿ ಮಟ್ಟ ಮುಳುಗುತ್ತೆ ನೋಡ್ರಿ, ನಂಬರ್ ಪ್ಲೇಟ್ ಎಲ್ಲ ಮುಳುಗಿರುತ್ತೆ ನೀರಾಗ. ಹಿಂಗೆ ತಗ್ನಾಗ ಹಿಂಗೆ ಇಳಿದು ಹಿಂಗೆ ಮ್ಯಾಗ ಹತ್ತಿ ಬರ್ಬೇಕು ಗಾಡಿ ಪೂರ ಎಲ್ಲ. ಅವ್ರು ಯಾಕೆ ಮಾಡ್ತಾರೆ ಗೇಟ್ನಾಗ ಹೊಲಸಾಗತ್ತೆ ಅಂತಂದು ಎಲ್ಲ ತಂಬ್ಲಿ ಮಾಡಿಬಿಟ್ಟಿರ್ತಾರೆ. ಅಭಿಷೇಕನ ಗಾಡಿ ಲೋಡ್ ಆಗಿ ಬರತೈತಿ, ಇನ್ನೂ ಸ್ವಲ್ಪ ಲೇಟ. ಅಲ್ಲಿಂದ ನೋಡ್ರಿ ಗೇಟ್ನಾಗ ಇರ್ತದೆ ಗಾಡಿ, ಅಲ್ಲಿಂದ ವೈಟ್ ಬೆಂಚ್. ಈಗ ಬಂದು ತಡಬೇನ. ನಾನು ಹಂಗೆ ಬಂದುಬಿಟ್ಟೆ. ಊಟ ಮಾಡಿಲ್ಲ, ಬೆಳಗ್ಗೆ ನಾಷ್ಟ ಇಲ್ಲ. ಇವಾಗ ಊಟ ಮಾಡೋಕೆ ಹೋಗ್ತಾಯಿದ್ದೀನಿ. ಹೊಟ್ಟೆ ಸಿಕ್ಕಾಪಟ್ಟೆ ಹಸೈತಿ, ಮೊದಲೇ ಊಟ ಮಾಡೋದು ಅಂತ ಹೊಂಟಿದ್ದೀನಿ. ಒಳಗಡೆ ವಿಡಿಯೋ ಯಾಕೆ ಮಾಡಲಿಲ್ಲಪ್ಪ, ಒಳಗಡೆ ಕ್ಯಾಮ್ರಾ ಸ್ಟಿಕರ್ ಹಚ್ಚಿಸ್ಬಿಡ್ತಾರಪ್ಪ ಕ್ಯಾಮ್ರಾಗೆ ಹಿಂದೆ ಮುಂದೆ ಎಲ್ಲ. ಮೊದಲೇಕೆ ನಂಗೆ ಇಲ್ಲಿ ಇವಾಗ ವಿಡಿಯೋ ಮಾಡೋಕೆ ಅಲಾವಿಲ್ಲ. ಮೊಬೈಲ್ ಯೂಸ್ ಮಾಡೋ ಬಿಡು, ಒಟ್ಟು ಕ್ಯಾಮ್ರಾ ಬಂದ್ ಮಾಡಿ ಕಳಿಸ್ತಾರೆ ಒಳಗೆ. ಸ್ಟಿಕರ್ ಅನ್ನಿಸ್ತಾರೆ ಹಿಂದೆ ಮುಂದೆ ಕ್ಯಾಮ್ರಾಕ್ಕೆ. ಹಾಗಾಗಿ ನಾವು ವಿಡಿಯೋ ಏನು ಮಾಡಲಿಲ್ಲ. ಸುಮ್ಮನೆ ಯಾಕೆ ರಿಸ್ಕ್, ನಾವು ವಿಡಿಯೋ ಮಾಡಿದ್ರೆ ಯೂಟ್ಯೂಬ್ನ ಅಪ್ಲೋಡ್ ಮಾಡಾರ ನೋಡಿ ಮತ್ತು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆ ಆಗಿಬಿಡ್ತಾರೆ, ಅದಕ್ಕೋಸ್ಕರ ಮಾಡಲಿಲ್ಲ. ಮಧ್ಯಾಹ್ನ ಊಟ ನೋಡ್ರಲ್ಲ, ಎಗ್ ಫ್ರೈಡ್ ರೈಸ್. ಹಂಗೆ ಒಂದು ಎಕ್ಸ್ಟ್ರಾ ಒಂದು ಲಸ್ಸಿ ತೊಗೊಂಡಿನಿ. ಊಟ ಮಾಡಿಂದ ಲಸ್ಸಿ ಕುಡಿದ್ಬಿಟ್ರೆ ತಂಪಾಗಬೇಕು ಬಾಡಿ ಅಂತಂದು. ಫ್ರೆಂಡ್ಸ್ ಫೈನಲಾಗಿ ಊಟ ಎಲ್ಲ ಮಾಡ್ಕೊಂಡು ಬಂದು ಇಲ್ಲೇ ಗಾಡಿ ಕುಂತಿದ್ದ. ಇವಾಗ ಗಾಡಿ ಏನೋ ಸೀಲ್ ಹಾಕ್ಸ್ಕೊಂಬರ್ಬೇಕಂತ ಸೀಲ್ ಹಾಕ್ಸ್ಕೊಂಬರಕ್ಕೆ ಹೋಗೋಣ. ಮೂರು ಗಾಡಿಗೆ ಸೀಲ್ ಹಾಕ್ತಾಯಿದ್ದಾರೆ ನೋಡಿ ಇವಾಗ. ಈ ಬೆಂಚ್ ಗಾಡಿಗೆಲ್ಲ ಸೀಲ್ ಹಾಕ್ತಾರೆ, ನಮ್ಮ ಗಾಡಿಗೂ ಸೀಲ್ ಹಾಕಿದ್ರಿ. ಇವಾಗ ನೆಕ್ಸ್ಟ್ ಟಾಟಾ ಗಾಡಿದು ಸೀಲ್ ಹಾಕ್ತಾರೆ ಇವಾಗ. ಏ ಚೋಟು ಕಾಣವಲ್ಲ ಚೋಟಾ ಭೀಮ್. ಇವಾಗ ಏಟದ ನಿಮ್ಮ ಗಾಡಿ ಅಂತ ಅಂತೇನ ಕಾಣವಲ್ಲ. ಏ ಟೈರ್ ಯಾವ್ದು ಲೆಫ್ಟ್ ಸೈಡ್ ಹೊಡಿತಾನೆ. ಆರಾಮದಿರಾ? ಅಭಿಷೇಕ್ ನೋಡ್ರಲ್ಲ, ಅಭಿಷೇಕ್ ದರ್ಶನ ಪುನಃ ಪುನಾದಿಂದ ಪುತ್ತೂರು ಬಂದು ಖಾಲಿ ಹೊಡ್ಕೊಂಡ್ ಬಂದ. ಇವತ್ತು 3 ಗಾಡಿ ಜರ್ನಿ ಒಟ್ಟಿಗೆ ಹೊಂಟಿದಾವ. ನಮ್ ಗಾಡಿ 3 ಗಾಡಿ ಜರ್ನಿ, 1 2 3. ಇದು ತಮ್ಮ, ಇದು ಥರ್ಡ್ ತಮ್ಮ. ಫಸ್ಟ್ ಸೆಕೆಂಡ್ ಥರ್ಡ್, ಇದು ನ್ಯೂ ತಮ್ಮ. ಇದು ಏ ಮಕ ಈಗ ತಕೊಂಡ್ರಿ ಅಲ್ಲಿ ಪಂಕಿ ಹೋಗಿ ಗಾಡಿ ತೊಳ್ಕೊಬೇಕು. ಗಾಡಿ ತೊಳ್ಕೊಂಡು ಎಲ್ಲ ಗಾಡಿ ತೊಳಿಬೇಕು. ನಮ್ಮ ಗಾಡಿದೊಂದು ಪಾಠ ಕಟ್ಟಾಗೈತಿ ನೋಡಿ. ಜುಲ್ಲ ಹಾರಿಸ್ಕೊಂಡು ತಗೊಂಡು ನೋಡಿ. ನೋಡಿರ ಅವರು, ನಾನು ನೋಡಿಲ್ಲ, ಈಗ ನೋಡಿ ನಾವು ಲೋಡ್ ಮಾಡ್ಕೊಂಡ್ ಬಂದು ಹೊರಗೆ. ಸಾವ್ಕಾರ ಮಂದಿ ನಡಿತೈತಿ. ಸಾವ್ಕಾರ ಮಂದಿ ನಾನು ಅಲ್ಲೊಪ್ಪ ಗಾಡಿ
ನೀವೇನ್ ಬಿಡ್ರಿ ಏ ನಾ ಸಾವುಕಾರಲ್ಲ ಈಗ. ಇವ್ರು MD ಇವ್ರ ನಮ್ಮ ಶರ್ಮ ಗಣಪತಿ MD ಇವ್ರು ನೋಡ್ರಿ ಇವ್ರು. ಎಮ್ ಡಿದ ಅರ್ಧ 12 ಆಗೈತಿ ಈಗ. ಅಭಿಷೇಕನ ಗಾಡಿ ನನ್ನ ಗಾಡಿ ಎರಡೂ ಡೀಸೆಲ್ ಹಾಕ್ಸ್ತಾ ಇದ್ವಿ. ನಮ್ಮ ಗಾಡಿಗೆ 25,000 ರೂಪಾಯಿ ಡೀಸೆಲು. ಆ ಗಾಡಿಗೆ ಎಷ್ಟು ಅಂತ ನಾನು ಕೇಳಿಲ್ಲ. ಅವ್ನು ಲೆಫ್ಟ್ ಸೈಡ್ ಟ್ಯಾಂಕ್, ನಮ್ಮದು ರೈಟ್ ಸೈಡ್ ಟ್ಯಾಂಕ್. ಫ್ರೆಂಡ್ಸ್ ಹೋಗ್ತಾ ಇದ್ವಿ ನೋಡಿ. ಇವಾಗ ಎಲ್ಲ ಗಾಡಿ ಶಿವಲ ತೊಳೆದು ಉದ್ದಿನ ಕಡೆ ಹಚ್ಕೊಂಡು ಸೀದಾ ಹೋಗ್ತಾ ಇದ್ವಿ. ಅಭಿಷೇಕ್ ಮುಂದೆ ಹೊಂಟಾನ, ನಾನು ಅವನಿಂದ ನಾವು ಹೊಂಟೀನಿಗೆ. ನಮ್ದು ಇನ್ನೊಂದು 60 ಮಿನಿಟ್ ಎಲ್ಲಿದ್ದೀವಿ, ಬಹುಶಃ ಹಿಂದಿರ್ಬೇಕದು. ಫ್ರೆಂಡ್ಸ್ ನಾವಿವಾಗ ಉಡುಪಿ ದಾಟಿ ಮುಂದೆ ಸಂತೆಕಟ್ಟೆ ದಾಟಿ ಗಾಡಿ ಇಲ್ಲೇ ಮುಂದೆ ಸೈಡ್ ಹಾಕಿವಿ. ಗಾಡಿಲೇ ನಿಲ್ಲಿಸಿ ಎಲ್ಲ ಲಾರಿಗಳನ್ನ ಸೈಡ್ ಹಾಕ್ತಾ ಇದ್ದಾರೆ. ಲಾರಿಗಳನ್ನ ಜಾಸ್ತಿ ಸೈಡ್ ಹಾಕ್ಸೋದು ಯಾಕಪ್ಪ ಅಂದ್ರೆ ಇಲ್ಲಿ ನೋಡಿಲಿ, ಉಡುಪಿ ಜಿಲ್ಲಾ ಪೊಲೀಸ್, ಉಡುಪಿ ಪೊಲೀಸ್ ಉಪ ವಿಭಾಗ ರಸ್ತೆ ಸುರಕ್ಷಿತ ಸಂಪಾಹ. ಸೊ ಇವರು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂತಂದು, ಸೊ ನಮ್ಮ ಇಲ್ಲೇ ಸರ್ ಸಾಹೇಬ್ರು ಇದ್ದಾರೆ, ಅವ್ರನ್ನ ಕೇಳೋಣ ಅಂತ ಬರ್ರಿ. ಕಾರ್ಯಕ್ರಮ ಎಲ್ಲ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಂದು ಹೇಳಿ ಸರ್. ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಂ ಸರ್, ಈ ರಸ್ತೆ ಅಪಘಾತಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಿ ಹಾಂ ಸರ್, ಸಾಯುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ವೆಹಿಕಲ್ ಡ್ಯಾಮೇಜ್ ಕೂಡ ಜಾಸ್ತಿ ಆಗಿ ಹಾಂ ಸರ್, ವಾಹನದ ಮಾಲೀಕರಿಗೆ ಸಾಕಷ್ಟು ನಷ್ಟ ಅನುಭವಿಸ್ತಾ ಇದ್ದಾರೆ. ಹಾಂ ಸರ್. ಆ ಕಾರಣಕ್ಕಾಗಿ ಎಲ್ಲವೂ ಇಂಥ ವಿಷಯಗಳನ್ನು, ಇಂಥ ಘಟನೆಗಳನ್ನು ತಡೆಯಲು ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಈ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ದಿನಾಂಕ 11/1/2025ರಿಂದ 17/1/2025ರವರೆಗೆ ಲಾಂಗ್ ರೂಟಲ್ಲಿ ಬರ್ತಕ್ಕಂಥ ಚಾಲಕರಿಗೆ ನಮ್ಮ ಒಂದು ಈ ಟೆಂಟ್ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ನಾವು ಎಲ್ಲ ಚಾಲಕರಿಗೆ ಫ್ರೀಯಾಗಿ ಟೀ ಕೊಡ್ತಾ ಇದ್ದೀವಿ. ಆಮೇಲೆ ನೀರಿನ ವ್ಯವಸ್ಥೆ ಇದೆ, ಕೂಡ್ಲಿಕ್ಕೆ ಒಂದು 2 ನಿಮಿಷ 3 ನಿಮಿಷ ಕೂಡ್ಲಿಕ್ಕೆ ಚೇರ್ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಇದೆ. ಮತ್ತು ಹೋಗುವಾಗ ಒಂದು ಸ್ವೀಟ್ ಕೊಟ್ಟು ಆರಾಮಾಗಿ ಹೋಗಿ, ಟೆನ್ಷನ್ ಫ್ರೀಯಾಗಿ ಹೋಗಿ, ಯಾವುದೇ ಟೆನ್ಷನ್ ಇಲ್ಲದೆ ಅಪಘಾತ ಮುಕ್ತವಾಗಿ ಮತ್ತು ಯಾವುದು ಸಂಚಾರ ನಿಯಮಗಳು ಉಲ್ಲಂಘನೆ ಮಾಡದ ಹಾಗೆ, ಅಂದರೆ ಮೊಬೈಲಲ್ಲಿ ಮಾತಾಡಿಕೊಂಡೇ ಡ್ರೈವಿಂಗ್ ಮಾಡೋದು, ಬೇಡದಾದ ಒಂದು ಸ್ಥಳದಲ್ಲಿ ಓವರ್ಟೇಕ್ ಮಾಡಲಿಕ್ಕೆ ಹೋಗೋದು, ನಿದ್ರೆ ಬಂದಾಗಲೂ ಕಂಟಿನ್ಯೂಸ್ ನಡೆಸೋದು, ಅಥವಾ ಏನಾದರೂ ಈ ಗುಟ್ಕ ಇನ್ನಿತರ ತಿಂದ್ಕೊಂಡು ಗಾಡಿ ನಡೆಸ್ತಾ ಇರೋದು, ಕೆಳಗೆ ಹೋಗ್ತಾ ಇರೋದು, ಈಗೆಲ್ಲ ಮಾಡೋದ್ರಿಂದ ನೆಗ್ಲಿಜೆಂಟಾಗಿ ಆ ರೀತಿ ಬಿಹೇವಿಯರ್ ಇರೋದ್ರಿಂದ ಅಪಘಾತಗಳು ಜಾಸ್ತಿ ಆಗ್ತಿದೆ. ಎಲ್ಲರಿಗೂ ಒಂದು ಕುಟುಂಬ ಇದೆ, ಚಾಲಕರಿಗೂ ಕುಟುಂಬ ಇದೆ, ಬಾಕಿಯವರಿಗೂ ಕುಟುಂಬ ಇದೆ. ಎಲ್ಲರ ಕುಟುಂಬ ಸೇಫಾಗಿರಬೇಕು. ನಿಮ್ಮ ಮನೆಯವರು ನಿಮ್ಗೆ ಕಾಯ್ತಾ ಇರ್ತಾರೆ. ಹಾಗಾಗಿ ನೀವು ಕೂಡ ಸುರಕ್ಷಿತವಾಗಿ ನಿಮ್ಮ ಮನೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದು ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಮತ್ತು ಎಲ್ಲರೂ ಇದರ ಲಾಭ ಪಡೆದುಕೊಳ್ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಸರ್. ಧನ್ಯವಾದ. ಫ್ರೆಂಡ್ಸ್ ನೋಡಿಲ್ಲ, ಎಲ್ಲ ಬರೆದು ಹಾಕಿದ್ದಾರೆ. ಡ್ರೈವರ್ಗಳಿಗೆ ಇಲ್ಲಿ ಬಂದು ನಾವು ರೆಸ್ಟ್ ಮಾಡಿ ಒಂದು 10 ನಿಮಿಷ ಕುಂತ್ಕೊಂಡು ಟೀ ಎಲ್ಲ ಕುಡ್ಕೊಂಡು, ಸೊ ಏನಾದರೂ ಸಮಸ್ಯೆಗಳಿದ್ರೆ ನಾವು ಸರ್ಗಳ ಹತ್ರ ಮಾತಾಡಿಕೊಂಡು ಹೋಗ್ಬೋದು. ಇವರು ನಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರೋದಿದೆಲ್ಲ. ಸೊ ನಾವಿಲ್ಲಿ ಕುತ್ಕೊಂಡ್ರೆ ನಮಗೆ ಒಂದು ಕೆಲವೊಂದು ಮೆಸೇಜ್ಗಳನ್ನ ನೋಡ್ಬೋದು. ನೋಡಿಲ್ಲ ಹಾಕಿದ್ರೆ ಎಲ್ಲ ನಾವು ಏನು ಮಾಡಬಾರ್ದು ಡ್ರೈವಿಂಗ್ ಫೀಲ್ಡ್ ಇದು ಮಾಡಬೇಕಾದ್ರೆ ಇದೆಲ್ಲ ನಮ್ಗೆ ಹಾಕಿದರೆ ಎಲ್ಲ ನೋಡಿಕೊಂಡು ಸ್ವಲ್ಪ ನಾವು ವಿಚಾರ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇದೇ ಥರ ನಮಗೆ ಒಂದು ಟೋಲ್ ಮಾಡ್ತಾರಲ್ಲ, ಟೋಲ್ ಮಾಡ್ದಲ್ಲಿ ಒಂದು ಜಾಗದಲ್ಲೊಂದು ಈ ಥರ ಎಲ್ಲ ಪ್ರತಿಯೊಂದು ರೋಡಲ್ಲಿ ಒಂದು 50 ಕಿಲೋಮೀಟ್ರಿಗೆ ಒಂದೊಂದು ಈ ಥರ ಏನಾದ್ರು ಮಾಡಿದರೆ ಇನ್ನೂ ಬೆಸ್ಟ್. ಇಲ್ಲಿ ಈಗ ಸಂತೆಗಟ್ಟೆ ಉಡುಪಿ ಪೊಲೀಸ್ನವರು ಮಾಡಿದ್ದಾರೆ. ಇದೇ ಥರ ಎಲ್ಲ ಪೊಲೀಸ್ನವರು ಮತ್ತು ಕೆಲವೊಂದು ಹೈವೇಗಳಲ್ಲಿ ಎಲ್ಲ ಕಡೆ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತಂದು ವಿಚಾರ ರೀ. ನೋಡಿ, ಟೀ ಎಲ್ಲ ಇದೆ, ನೀರಿದೆ, ಆರಾಮಾಗಿ ಕುಂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೋಡಿ, ಎಲ್ಲ ಡ್ರೈವರ್ಗಳನ್ನ ಕರೆಸಿ ಕುಂದಿರಿಸಿ ಎಲ್ಲ ಥರನೂ ಹೇಳಿ ಅವ್ರಿಗೆ ಸ್ವೀಟ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಬೆಸ್ಟ್ ಆಪ್ಷನ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪೊಲೀಸರು ಅವರು ಎಷ್ಟೆಲ್ಲ ಅನುಕೂಲ ಮಾಡಕತ್ತಾರ. ಬಟ್ ಇದೇ ಅನುಕೂಲ ಅವ್ರು ಕಂಟಿನ್ಯೂ ಮಾಡಬೇಕು. ವರ್ಷಗಟ್ಟಲೆ ಕಂಟಿನ್ಯೂ ಇದೇ ಥರ ಒಂದು 100 ಕಿಲೋಮೀಟ್ರಿಗೊಮ್ಮೆ ಈ ಥರ ಸ್ಟಾಪ್ ಮಾಡಿ ಈ ಥರ ಅವರು ಶೆಡ್ ಹೊಡೆದು ಈ ಥರ ಅನುಕೂಲ ಮಾಡಿದ್ರೆ ಡ್ರೈವರ್ಗಳಿಗೆ ಎಷ್ಟೋ ಅನುಕೂಲ ಆಗುತ್ತೆ. ಮತ್ತು ಈ ಥರ ಅನಾಹುತ ಅವ್ರು ಕಮ್ಮಿ ಆಗುತ್ತೆ. ಮೇಯ್ನಾಗಿ ಒಬ್ಬರು ಡ್ರೈವರ್ ಒಬ್ಬಲ್ಲಿ ಕ್ವಶನ್ಸ್ ಕೇಳಿದ್ರು, ನಾವು ಮಹಾರಾಷ್ಟ್ರ ಹೋಗಬೇಕು, ನಾನ್ ಸ್ಟಾಪ್ ಆಗಿ ಹೋಗಲೇಬೇಕು ಅಂತ ಕೇಳಿದ್ರು. ದಾರಿಯಲ್ಲಿ ತರಬಿದ್ರೆ ಡೀಸೆಲ್ ಕಳ್ತನಕ್ಕವು, ಮೊನ್ನೆ ಟೋಲ್ ತರಬಿದ್ರು, ಟೋಲ್ನವರು ಹೋಗಿ ಗಾಡಿ ತೆಗಿ ಅಂತ ಹೇಳ್ತಾರೆ.
ಈ ಥರ ಕ್ವಶನ್ಸ್ ಅವ ಕೇಳಿಬಿಟ್ಟ. ಆ ಸರ್ಗಳಂದ್ರೆ ಆಯ್ತು ಬಿಡಪ್ಪ ಮತ್ತೇನು ಮಾಡೋದು, ಒಟ್ಟ ಆದಷ್ಟು ಆರಾಮಾಗಿ ನಿಧಾನವಾಗಿ ಹೋಗು ಅಂತ ಹೇಳಿದ್ರು ಅವರು. ಆಯ್ತು ರೀ ಅಂತಂದು ಹೇಳಿ ಹೋದ. ಸೊ ಸಮಸ್ಯೆಗಳು ತುಂಬ ಇದಾವೆ, ಇಲ್ಲ ಅಂತಲ್ಲ, ಬಟ್ ಆದಷ್ಟು ನಾವು ಡ್ರೈವರ್ಗಳು ನಮ್ಮ ಸೇಫ್ಟಿನ ನೋಡ್ಕೊಳೋದು ಭಾಳ ಒಳ್ಳೆಯದು. ಯಾಕಂದ್ರೆ ನಮ್ಮದೇ ಆದ ಒಂದು ಮನೆ, ಫ್ಯಾಮ್ಲಿ, ಮಕ್ಕಳು, ತಂದೆ ತಾಯಿಗಳು ಎಲ್ಲರೂ ಇರ್ತಾರೆ. ಅವ್ರನ್ನಗೋಸ್ಕರ ನಾವು ದುಡಿಬೇಕು, ಅವ್ರಿಗೋಸ್ಕರನ ಬಂದಿರ್ತೀವಿ ನಾವು ಇಲ್ಲಿ ದುಡಿಬೇಕಂತಂದು. ಸೊ ಅವರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಸೇಫಾಗಿ ಹೋಗೋಣ ಅಂದರೆ ಇದ್ರ ಬರೋನು ಸೇಫಾಗಿ ಬಂದರೆ ಎಲ್ಲ ಒಳ್ಳೆಯದು. ಬರೀ ನಮ್ಮ ಅಭಿಷೇಕ್ ಅವರು ಮತ್ತು ಒಳ್ಳೆ 16 ಗಾಡಿ ಎಲ್ಲ ಹೋಗ್ಯಾವ ಮುಂದೆ. ನಾನು ಒಬ್ಬನ ಇದ್ದೀನಿ. ನಾನು ಬಾನಟ್ ಗಾಡಿ ಎತ್ತಿ ಹೊಡಿತೀನಿ, ಬಾನಟ್ ಎತ್ತಿ ಹೊಡಿಯಾಕತ್ತೀನಿ ಗಾಡಿ. ಯಾಕಪ್ಪ ಅಂದ್ರೆ ಸಮಸ್ಯೆ ಆಗಿತ್ತು ಬರಲ್ಲ. ಚೆಕ್ ಲೈಟ್ ಬಂದು ಇಂಜನ್ ಆಫ್ ಆಗತ್ತಿತ್ತು, ಒಳ್ಳೆ ಮಳೆ. 8 ಮೀಟ್ರ್ 110 ಕೊಟ್ಟಿತ್ತು. ಏನು ಮಾಡೋದು, ಮಣ್ಯರ ರೇಡಿಯೇಟ್ರ್ ವಾಶ್ ಮಾಡ್ಸ್ಯಾರ, ಎಲ್ಲ ಕ್ಲೀನ್ ಮಾಡಿಸಿ ಹಾಕಿ ಕಳ್ಸ್ಯಾರ. ಅಲ್ಲೇನೂ ಕಿರಿಕಿರಿ ಬಂದಿಲ್ಲಪ್ಪ. ಮುಂದಕ್ಕೆ ಬಂದೀನಿ ಮತ್ತೆ ಒಳ್ಳೆ ಅದೇ ಥರ ಆಗಿಬಿಟ್ಟೈತೆ. ಈಗ ನಾನು ಮತ್ತು ಪೆಟ್ರೋಲ್ ಪಂಪ್ನೇ ಗಾಡಿ ತರಿವಿ, ನೀರೆಲ್ಲ ತೆಗೆದು ಹೊಳ್ಳಿ ಬೇರೆ ನೀರು ಹಾಕಿ ಚಲೋ ಮಾಡ್ಕೊಂಡು ಬರಾಕತ್ತೀನಿ. ಈಗ ಒಂದು 2-3 ಬೇರೆ ಬಂದೈತಿ. ಪೂರ ಬಂದ ಏನಾಗಿಲ್ಲ, ಗಾಡಿ ಬಂದ ಹೊಂಟೈತದ. ಈಗ 80 ಹೀಟ್ ಐತಲ್ಲ, ಈ 80 ಹೀಟ್ ಇದ್ರೆ ಏನೂ ಸಮಸ್ಯೆ ಬರಲ್ಲ. 90 ಮ್ಯಾಗ ಹೊಂಟತ್ತಂದ್ರೆ ಸಮಸ್ಯೆ. ಬರೀ ನೋಡೋಣ, ನಾವು ಗ್ಯಾರಂಟಿ ಇಲ್ಲ ಗಾಡಿದು ಹೋಗೋದು. ಎಷ್ಟಾಗತ್ತೆ ಅಷ್ಟು ಹೋಗೋದು, ಇಲ್ಲ ಸೈಡ್ ಹಾಕೋದು ಗಾಡಿ.